ಅಂದು 1963ರ ಆಗಸ್ಟ್ ತಿಂಗಳು ಬ್ರಿಟನ್ನಾದ್ಯಂತ ಬೇಸಿಗೆಯ ಸಂಭ್ರಮ. ಆದರೆ ಬಂಕಿಂಗ್ಹ್ಯಾಮ್ ಶೈರ್ನ ಸಿಸಿರಿನ್ ರೈಲ್ವೆ ಸೇತುವೆ ಬಳಿ ಇತಿಹಾಸದ ಪುಟಗಳಲ್ಲಿ ಸೇರುವ ಒಂದು ಭಾರಿ ದರೋಡೆಯ ಯೋಜನೆ ಅಂತಿಮ ಹಂತದಲ್ಲಿತ್ತು. ಗ್ಲಾಸ್ಗೋದಿಂದ ಲಂಡನ್ಗೆ ಹೊರಟಿದ್ದ ರಾಯಲ್ ಮೇಲ್ ನೈಟ್ ಮೇರ್ ರೈಲು ತನ್ನ ಉದರದೊಳಗೆ ಲಕ್ಷಾಂತರ ಪೌಂಡ್ಗಳ ನಗದನ್ನು, ಮುಖ್ಯವಾಗಿ ಬಳಕೆಗೆ ನಿವೃತ್ತಿಗೊಂಡ ಹಳೆಯ ನೋಟನ್ನು ಹೊತ್ತು ಸಾಗಿತ್ತು. ಈ ಹಣ ಲಂಡನ್ನ ಬ್ಯಾಂಕುಗಳ ವ್ಯಾಲ್ಟ್ಗಳನ್ನು ತಲುಪಬೇಕಿತ್ತು. ಆದರೆ ಬ್ರೂಸ್ ರೆಲಾಂಡ್ ಎಂಬ ಅಪರೋಧ ಲೋಕದ ಚಾಣಾಕ್ಷನಿಗೆ ಇದು ಸುಲಭವಾಗಿ ಕೈಗೆ ಸಿಗುವ ಖಜಾನೆಯಾಗಿತ್ತು. ರೆನಾಲ್ಡ್ ತಿಂಗಳುಗಟ್ಟಲೆ ಈ ರೈಲಿನ ಚಲನವಲನ, ಭದ್ರತಾ ಲೋಪಗಳು ಮತ್ತು ಹಣವನ್ನು ನಿರ್ವಹಿಸುವ ವಿಧಾನವನ್ನು ಅಧ್ಯಯನ ಮಾಡಿದ್ದ. ರೈಲು ಮಾರ್ಗದ ನಿರ್ದಿಷ್ಟ ಭಾಗದಲ್ಲಿ ಅದು ನಿಧಾನವಾಗುವ ಬಗ್ಗೆ ಮತ್ತು ಹತ್ತಿರದಲ್ಲಿ ಲಿದರ್ಸ್ಪೇಡ್ ಫಾರ್ಮ್ ಎಂಬ ನಿರ್ಜನ ಜಾಗವಿದ್ದ ಬಗ್ಗೆ ಅವನಿಗೆ ಅರಿವಿತ್ತು. ಇದು ದರೋಡೆಗೆ ಸೂಕ್ತ ಸ್ಥಳವೆಂದು ಆತ ನಿರ್ಧರಿಸಿದ್ದ. ಸುಮಾರು 15 ಜನರ ಒಂದು ತಂಡವೊಂದು ಅವನು ಒಟ್ಟುಗೂಡಿಸಿ, ಪ್ರತಿಯೊಬ್ಬರೂ ತನ್ನದೇ ಆದ ಕೌಶಲ್ಯ ಹೊಂದಿದ್ದರು. ಅದರಲ್ಲಿ ಹೆಚ್ಚು ಪ್ರಸಿದ್ಧನಾದವನು ರೋನಿ ಬಿಗ್ಸ್, ಒಬ್ಬ ಸಾಮಾನ್ಯ ಅಪರಾಧಿಯಾಗಿದ್ದನು. ಈ ದರೋಡೆಯಿಂದ ವಿಶ್ವವಿಖ್ಯಾತನಾಗಿದ್ದನು. ಅವನಿಗೆ ರೈಲ್ವೆ ಸಿಗ್ನಲ್ಗಳನ್ನು ನಿರ್ವಹಿಸುವ ತಂತ್ರಜ್ಞಾನ ತಿಳಿದಿತ್ತು. ರೈಲನ್ನು ನಿರ್ವಹಿಸಲು ಸಿಗ್ನಲ್ಗಳನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವ ನಿರ್ದಿಷ್ಟ ತರಬೇತಿಯನ್ನು ಪಡೆದಿದ್ದ. ಆಗಸ್ಟ್ 8, 1963ರ ಮುಂಜಾನೆ 3 ಗಂಟೆ ರೈಲು ವೇಗವಾಗಿ ಸಾಗುತ್ತಿತ್ತು. ಸಿಸಿರ್ನ್ ಸೇತುವೆ ಬಳಿ ಹಠಾತ್ತನೆ ಸಿಗ್ನಲ್ ಕೆಂಪಗೆ ಮಿನುಗಿತು. ರೈಲು ಚಾಲಕ ಜಾಕ್ಸ್ ಮಿಲ್ಲರ್ ರೈಲನ್ನು ನಿಲ್ಲಿಸಿದರು. ಅದೇ ಕ್ಷಣಕ್ಕೆ ಕತ್ತಲಿನಲ್ಲಿದ್ದ ಅಡಗಿದ್ದ ದರೋಡೆಕೋರರು ರೈಲಿಗೆ ನುಗ್ಗಿದ್ದರು. ಚಾಲಕ ಮತ್ತು ಸಹಾಯಕ ಚಾಲಕ ಡೇವಿಡ್ ವೆಬ್ ಅವರನ್ನು ಕಟ್ಟಿಹಾಕಿ ವಶಕ್ಕೆ ಪಡೆದುಕೊಂಡರು. ಡ್ರೈವರ್ ಮಿಲ್ಲರ್ ತೀವ್ರ ಪ್ರತಿರೋಧ ಒಡ್ಡಿದಾಗ ಅವನ ತಲೆಗೆ ಕಬ್ಬಿಣದ ರಾಡ್ನಿಂದ ಹೊಡೆದು ಅರಾಪ್ರಜ್ಞಾವಸ್ಥೆಗೆ ತಳ್ಳಿದ್ದರು. ಅವರ ಉದ್ದೇಶ ಸ್ಪಷ್ಟವಾಗಿತ್ತು: ಹಣ, ಕೇವಲ ಹಣ. ದರೋಡೆಕೋರರು ರೈಲಿನಲ್ಲಿ ಯಾವ ಕೋಚ್ನಲ್ಲಿ ಹಣವಿದೆ ಎಂಬುದನ್ನು ನಿಖರವಾಗಿ ತಿಳಿದಿದ್ದರು. ಆ ನಗದು ಕೋಚನ್ನು ಉಳಿದ ಬೋಗಿಗಳಿಂದ ಪ್ರತ್ಯೇಕಿಸಿದರು. ನಂತರ ಆ ಬೋಗಿಯ ಬಾಗಿಲನ್ನು ಭಾರೀ ಬಲದಿಂದ ಒಡೆದರು. ಒಳಗಿದ್ದ ಲಕ್ಷಾಂತರ ಪೌಂಡ್ಗಳ ನಗದು ತುಂಬಿದ್ದ ಚೀಲವನ್ನು ಅವರ ಕಣ್ಣೆದುರು ಕಾಣಿಸಿದವು. ಚೀಲಗಳು ಭಾರೀ ತೂಕವಾಗಿದ್ದವು, ಪ್ರತಿಯೊಂದು ಸುಮಾರು 50 ಕೆಜಿಗಿಂತಲೂ ಹೆಚ್ಚು. ದರೋಡೆಕೋರರು ಆಯಾಸದಿಂದ, ಆದರೆ ಅಚಲ ಸಂಕಲ್ಪದಿಂದ ಒಂದರ ನಂತರ ಒಂದರಂತೆ ಚೀಲಗಳನ್ನು ರೈಲಿನಿಂದ ಹೊರಕ್ಕೆ ಎಸೆದರು. ಕೆಳಗೆ ಕಾಯುತ್ತಿದ್ದ ಟ್ರಕ್ಗಳು ಅವುಗಳನ್ನು ತುಂಬಿಕೊಂಡು ಸುಮಾರು 2.6 ಮಿಲಿಯನ್ ಮೌಲ್ಯದ ಹಣವನ್ನು, ಇಂದಿನ ಮೌಲ್ಯದಲ್ಲಿ ಅಂದಾಜು 68 ಮಿಲಿಯನ್, ದೋಚಿದ ನಂತರ ಅವರು ತಮ್ಮ ಅಡುಗುತಾಣವಾದ ಲಿದರ್ಸ್ಪೇಡ್ ಫಾರ್ಮ್ಗೆ ವೇಗವಾಗಿ ಚಲಿಸುತ್ತಿದ್ದರು. ಫಾರ್ಮ್ ಹೌಸ್ ತಲುಪಿದ ಮೇಲೆ ದರೋಡೆಕೋರರ ಗುಂಪು ಸಂಭ್ರಮದಲ್ಲಿತ್ತು. ಅವರ ಯೋಜನೆ ಯಶಸ್ವಿಯಾಗಿತ್ತು. ಆದರೆ ಆ ಸಂಭ್ರಮದಲ್ಲಿ ಅವರು ಒಂದು ಭಾರಿ ತಪ್ಪು ಮಾಡಿದ್ದರು. ಹಣವನ್ನು ಹಂಚಿಕೊಳ್ಳಲು ಅವರು ಅತಿಯಾದ ಸಮಯವನ್ನು ತೆಗೆದುಕೊಂಡರು. ಅಲ್ಲದೆ ಫಾರ್ಮ್ನಲ್ಲಿ ಹಣವನ್ನು ಎಣಿಸುವಾಗ ಮತ್ತು ಹಂಚಿಕೊಳ್ಳುವಾಗ ಹಲವು ಬೆರಳಚ್ಚುಗಳನ್ನು, ಆಹಾರದ ಉಳಿಕೆಗಳನ್ನು ಮತ್ತು ಇತರ ಸುಳಿವುಗಳನ್ನು ಬಿಟ್ಟು ಹೋಗಿದ್ದರು. ಇತ್ತ ರೈಲ್ವೆ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿ ನೀಡಿದ ತಕ್ಷಣ ಬಂಕಿಂಗ್ಹ್ಯಾಮ್ಶೈರ್ ಪೊಲೀಸರು ತೀವ್ರ ತನಿಖೆಗೆ ಪ್ರಾರಂಭಿಸಿದ್ದರು. ರೈಲ್ವೆ ಹಳಿಯ ಬಳಿ ಮತ್ತು ವಿಶೇಷವಾಗಿ ಲಿದರ್ಸ್ಪೇಡ್ ಫಾರ್ಮ್ನಲ್ಲಿ ಸಿಕ್ಕ ಬೆರಳಚ್ಚುಗಳು, ಚಲನ ವಲಯಗಳು ಮತ್ತು ಇತರ ಪುರಾವೆಗಳು ಪೊಲೀಸರಿಗೆ ನಿರ್ಣಾಯಕ ಸುಳಿವುಗಳಾಗಿದ್ದವು. ಅಪರಾಧ ವಿಜ್ಞಾನಿಗಳು ತಾಳ್ಮೆಯಿಂದ ಪ್ರತಿ ಪುರಾವೆಗಳನ್ನು ಪರಿಶೀಲಿಸಿದರು. ಈ ತನಿಖೆಗೆ ಕಿಸೆನ್ ಆಪರೇಷನ್ ಎಂದು ಹೆಸರಿಡಲಾಯಿತು. ಲಿದರ್ಸ್ಪೇಡ್ನ ಫಾರ್ಮ್ನಲ್ಲಿ ದೊರೆತ ಪುರಾವೆಗಳು ದರೋಡೆಕೋರರ ಗುಂಪಿನ ಸದಸ್ಯರನ್ನು ಒಂದೊಂದಾಗಿ ಪತ್ತೆ ಹಚ್ಚಲು ನೆರವಾಯಿತು. ಕೆಲವೇ ವಾರಗಳಲ್ಲಿ ದರೋಡೆಯಲ್ಲಿ ಭಾಗಿಯಾಗಿದ್ದ ಬಹುತೇಕ ಮಂದಿಯನ್ನು ಪೊಲೀಸರು ಬಲೆಗೆ ಬಿದ್ದರು. ರೋನಿ ಬೀಗ್ಸ್ನ ಸಾಹಸಮಯ ಪಲಾಯನ. ಬಂಧಿತ ದರೋಡೆಕೋರರಲ್ಲಿ ಒಬ್ಬನಾಗಿದ್ದ ರೋನಿ ಬೀಗ್ಸ್ನ ಕತೆ ದರೋಡೆಗಿಂತಲೂ ಹೆಚ್ಚು ಪ್ರಸಿದ್ಧವಾಯಿತು. 30 ವರ್ಷಗಳ ಜೈಲು ಶಿಕ್ಷೆ ವಿಧಿಸಲ್ಪಟ್ಟಿದ್ದರೂ ಕೇವಲ 15 ತಿಂಗಳ ನಂತರ ಅವನು ವ್ಯಾಂಡ್ಸ್ವರ್ತ್ ಜೈಲಿನಿಂದ ತಪ್ಪಿಸಿಕೊಂಡು ಪಲಾಯನ ಮಾಡಿದ. ಬ್ರೆಜಿಲ್, ಆಸ್ಟ್ರೇಲಿಯಾ, ಫ್ರಾನ್ಸ್ನಂತಹ ಹಲವು ದೇಶಗಳಲ್ಲಿ ಅವನು ತಲೆಮೆರೆಸಿಕೊಂಡಿದ್ದ. ದಶಕಗಳ ಕಾಲ ಬ್ರಿಟಿಷ್ ಅಧಿಕಾರಿಗಳನ್ನು ತಪ್ಪಿಸಿಕೊಂಡು ಮಾಧ್ಯಮಗಳಲ್ಲಿ ಒಂದು ರೀತಿಯ ಅಂಟಿ ಹೀರೋ ಆಗಿ ಹೊರಹೊಮ್ಮಿದ್ದ. ಅವನ ಸಾಹಸಮಯ ಪಲಾಯನವು ಹಲವು ಚಿತ್ರಗಳು ಮತ್ತು ಪುಸ್ತಕಗಳಿಗೆ ಪ್ರೇರಣೆಯಾಯಿತು. 2001ರಲ್ಲಿ ಅನಾರೋಗ್ಯದಿಂದಾಗಿ ಅವನು ಸ್ವಂತ ಬ್ರಿಟನ್ಗೆ ಹಿಂದಿರುಗಿದಾಗ ಅವನಿಗೆ ಪುನಃ ಜೈಲು ಶಿಕ್ಷೆ ವಿಧಿಸಲಾಯಿತು. ಈ ದರೋಡೆಯ ಪರಿಣಾಮಗಳು: ಗ್ರೇಟ್ ಟ್ರೈನ್ ರಾಬರಿ ಬ್ರಿಟಿಷ್ ಇತಿಹಾಸದಲ್ಲಿ ಕೇವಲ ಒಂದು ಅಪರಾಧವಾಗಿ ಉಳಿದಿಲ್ಲ, ಅದು ಅಪರಾಧ ಜಗತ್ತಿನ ಚಾಣಾಕ್ಷತೆ, ಕಾನೂನು ಜಾರಿಗೆ ಇದ್ದ ಸವಾಲು ಮತ್ತು ಮಾಧ್ಯಮಗಳ ಪ್ರಚಾರದ ಶಕ್ತಿಯನ್ನು ಎತ್ತಿ ತೋರಿಸಿತ್ತು. ಈ ದರೋಡೆಯ ನಂತರ ಅಂಚೆ ಸೇವೆಗಳು ಮತ್ತು ಬ್ಯಾಂಕ್ಗಳು ತಮ್ಮ ನಗದು ಸಾಗಾಣಿಕಾ ವ್ಯವಸ್ಥೆಯಲ್ಲಿ ಭಾರೀ ಭದ್ರತಾ ಸುಧಾರಣೆಯನ್ನು ತಂದುಕೊಟ್ಟಿದ್ದವು. ಸಾರ್ವಜನಿಕರಲ್ಲಿ ಈ ದರೋಡೆಯ ಕುತೂಹಲ ಮತ್ತು ಆಘಾತವನ್ನುಂಟು ಮಾಡಿತು.
ದರೋಡೆಕೋರರ ಮೇಲಿನ ಸಾರ್ವಜನಿಕ ದೃಷ್ಟಿಕೋನವು ವಿಭಿನ್ನವಾಗಿತ್ತು. ಕೆಲವರು ಅವರನ್ನು ಬುದ್ಧಿವಂತ ಅಪರಾಧಿಗಳು ಎಂದು ನೋಡಿದರೆ, ಇತರು ಅವರನ್ನು ದೇಶದ ಭದ್ರತೆಗೆ ಅಪಾಯ ತಂದ ದುಷ್ಕರ್ಮಿಗಳು ಎಂದು ಪರಿಗಣಿಸಿದ್ದರು. ಇನ್ನು ಕದ್ದ 2.6 ಮಿಲಿಯನ್ ಹಣದಲ್ಲಿ ಹೆಚ್ಚಿನ ಭಾಗವನ್ನು ಎಂದಿಗೂ ಮರೆಪಡೆಯಲಾಗಲಿಲ್ಲ. ದರೋಡೆಕೋರರು ಕೆಲ ಕಾಲ ಐಷಾರಾಮಿ ಜೀವನ ನಡೆಸಿದರು. ಅದರಲ್ಲಿ ಅನೇಕರು ಜೈಲಿನಲ್ಲಿ ಕಾಲ ಕಳೆದರು. ಅಂತಿಮವಾಗಿ ಬಡತನದಲ್ಲಿ ಸತ್ತರು. ಗ್ರೇಟ್ ಟ್ರೈನ್ ರಾಬರಿ ಒಂದು ರೋಮಾಂಚಕರ ಘಟನೆಯಾಗಿದ್ದು, ಅದು ಅಪರಾಧಿ ಎಂದಿಗೂ ಉತ್ತಮ ಫಲಿತಾಂಶವನ್ನು ನೀಡಿರುವುದಿಲ್ಲ ಎಂಬ ಸತ್ಯವನ್ನು ಸ್ಪಷ್ಟವಾಗಿ ತೋರಿಸಿಕೊಡುತ್ತದೆ. ಸುಲಭದ ಹಣದ ಆಸೆಯಿಂದ ಮಾಡಿದ ಒಂದು ಕೃತ್ಯವು ಅನೇಕ ಜೀವನವನ್ನು ಹಾಳು ಮಾಡಿತು, ಕಾನೂನು ವ್ಯವಸ್ಥೆಗೆ ಸವಾಲು ಹಾಕಿತು ಮತ್ತು ಇತಿಹಾಸದ ಪುಟದಲ್ಲಿ ಒಂದು ಕಪ್ಪು ಅಧ್ಯಾಯವಾಗಿ ಉಳಿದಿತ್ತು. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.